ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೊನಸು ಲೈಫ್ ಸ್ಟೈಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಭೀಮ್ನ ಅಮಾವಾಸ್ಯೆನ ನಾನು ಯಾವ ಥರ ಸೆಲೆಬ್ರೇಟ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಮೊದಲನೇದಾಗಿ ಎಲ್ಲರಿಗೂ ಭೀಮನ ಅಮಾವಾಸ್ಯೆ ಪೂಜೆಯ ಶುಭಾಶಯಗಳು. ಮತ್ತು ಇವತ್ತು ಫ್ರೆಂಡ್ಶಿಪ್ ಡೇನೂ ಕೂಡ ಇದೆ. ಸೊ ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಿದ್ದೀರಾ ಅವರೆಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾವಾಗಲೂ ಖುಷಿಯಾಗಿರಿ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಯಾರು ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ಇವತ್ತಿನ ಡೇ ಯಾವ ಥರ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಬೆಳಿಗ್ಗೆ ಬೇಗ ಎದ್ದೇಳಿದೆ. ಸೊ ಎಲ್ಲರೂ ಕೂಡ ಪೂಜೆ ಮಾಡೋರು ತುಂಬ ಬೇಗನೆ ಎದ್ದೇಳಿರ್ತೀರಾ ಅಂತ ಗೊತ್ತು. ನಾನು ಕೂಡ ಸೇಮ್, ನಾನು ತುಂಬ ಬೇಗ ಎದ್ದೇಳ್ಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ, ರಂಗೋಲಿ ಎಲ್ಲ ಬಿಡಿಸಿ, ಹೊಸ್ಲಿಗೆಲ್ಲ ನೀಟಾಗೆಲ್ಲನೂ ತೊಳೆದು, ಅರಿಶಿನ ಕುಂಕುಮ ಎಲ್ಲ ಹಾಕಿ ರಂಗೋಲಿ ಬಿಟ್ಟು, ತುಳಸಿ ಗಿಡದ ಹತ್ರನೂ ಅಷ್ಟೇ ಚೆನ್ನಾಗಿ ರಂಗೋಲಿ ಬಿಟ್ಟು, ಗಿಡಗಳಿಗೆಲ್ಲ ನೀರು ಹಾಕಿ ಮೊದಲು ಆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಮಾಡೋಕ್ಕೆ ಅಂತ ಏನೇನು ವಸ್ತುಗಳು ಬೇಕು ಪ್ರತಿ ಒಂದನ್ನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ. ಪೂಜೆ ಒಂದು ಬಿಟ್ಟು ಮತ್ತು ತಿಂಡಿ ಎಲ್ಲ ಮಾಡಿ, ಇಡ್ಲಿ ಮಾಡಿದ್ದೆ, ಇಡ್ಲಿ ಚಟ್ನಿ ಸಾಂಬಾರು ಎಲ್ಲನೂ ಮಾಡಿದ್ದೆ. ಸೊ ಎಲ್ಲನೂ ರೆಡಿ ಮಾಡಿಟ್ಟು ಆಮೇಲೆ ನಾನು ರೆಡಿಯಾಗಿ ಬಂದು ಮೊದಲು ದೇವ್ರ ಪೂಜೆ ಮಾಡ್ತಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2 ದೀಪನ ತಗೊಂಡು ಅದನ್ನು ಶಿವ ಪಾರ್ವತಿ ಅಂತ ಅಂದ್ಕೊಂಡು ನಾವು ಅದನ್ನ ಆವಾಹನ ಮಾಡಿಕೊಂಡು ಪೂಜೆ ಮಾಡಬೇಕು. ಮೊದಲನೇದಾಗಿ ಅದನ್ನು ಮಾಡಬೇಕು. ಸೊ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ಸೊ ಮೊದಲನೇದಾಗಿ ದೇವ್ರ ಪೂಜೆ ಎಲ್ಲ ಮಾಡಿ, ಆಹ್ವಾನ ಮಾಡಿ, ನೈವೇದ್ಯಗೆ ಅಂತ ಹಾಲು ಹಣ್ಣು ಇಟ್ಟಿದ್ದೆ. ಸೊ ಅದನ್ನೆಲ್ಲ ನೀಟಾಗಿ ಪೂಜೆ ಮಾಡಿ ತುಂಬ ಸಂಕಲ್ಪ ಮಾಡ್ಕೊಂಡು ಬೇಡ್ಕೊಂಡಿದ್ದೀನಿ. ನನ್ನ ಮನೆಯವ್ರಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಭಕ್ತಿಯಿಂದ ಬೇಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಹಂಗೆ ಮಾಡಿರ್ತೀರಾ ಅಂತ ನನಗೆ ಗೊತ್ತು. ಸೊ ಪೂಜೆ ಎಲ್ಲ ಆದಮೇಲೆ ಇವಾಗ ಗಂಡನ ಪಾದಪೂಜೆ ಮಾಡಬೇಕಲ್ವ. ಸೊ ಪಾದಪೂಜೆ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ನನಗೆ ಗೊತ್ತಿರೋ ಒಂದು ಸ್ಮಾಲ್ ಕಥೆನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಭೀಮ್ನ ಅಮಾವಾಸ್ಯೆ ಪೂಜೆನ ಅಂದರೆ ಗಂಡನ ಪಾದಪೂಜೆನ ಏನಕ್ಕೆ ಮಾಡ್ತಾರೆ ಅಂತಂದರೆ, ನಾನು ತಿಳ್ಕೊಂಡಿರೋ ಪ್ರಕಾರ ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ. ಸೊ ಆ ರಾಜ ತುಂಬ ಶ್ರೀಮಂತ. ಅವನಿಗೆ ಒಬ್ಬ ಮಗ ಇದ್ದಂತೆ. ಅವನ ಮಗನ ತುಂಬ ಚೆನ್ನಾಗಿ ಬೆಳೆಸಿದ್ದ ಅವನು ಎಲ್ಲ ವಿಷಯದಲ್ಲೂ ಕೂಡ. ಸೊ ಅವನಿಗೆ ಎಲ್ಲ ಆದಮೇಲೆ ಎಲ್ಲ ಯುದ್ಧಗಳನ್ನು ಕಲಿಸಿ, ಎಲ್ಲ ವಿದ್ಯೆಗಳು ಯುದ್ಧಗಳು ಎಲ್ಲನೂ ಕಲಿಸಿದ್ನಂತೆ. ಸೊ ಇನ್ನೇನು ಅವನಿಗೆ ಏಜ್ ಆಯ್ತಾ ಬಂತು, ಅವನಿಗೆ ಮದುವೆ ಮಾಡಬೇಕು ಅಂತ ಅಂದ್ಬಿಟ್ಟು ಮದುವೆ ಮಾಡೋಣ ಅಂತ ಅವ್ನ ಹೆಂಡತಿ ಜೊತೆ ಮಾತಾಡಿದಂತೆ. ಸೊ ಎಲ್ಲ ರೆಡಿ ಆಯಿತು. ಇನ್ನೇನು ಅವನಿಗೆ ಹುಡುಗಿನ ನೋಡಬೇಕು ಅನ್ನೋಷ್ಟರಲ್ಲಿ ಅವನು ಅಕಸ್ಮಾತಾಗಿ ಸತ್ತೋಗ್ಬಿಡ್ತಾನಂತೆ. ಅಂದರೆ ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಅಕಸ್ಮಾತಾಗಿ ಚೆನ್ನಾಗೇ ಇದ್ದ ರಾಜ್ಕುಮಾರ ತೀರೋಗ್ಬಿಡ್ತಾನಂತೆ. ತೀರೋದಾಗ ಅವನ ರಾಜನಿಗೆ ತುಂಬ ಬೇಜಾರಾಗುತ್ತಂತೆ. ಅಯ್ಯೋ, ನನ್ನ ಮಗನ ಮದುವೆನ ನಾನು ನೋಡಬೇಕಿತ್ತಲ್ಲ, ಈ ಥರ ಆಗೋಯ್ತಲ್ಲ ಅಂತ ಅವನಿಗೆ ತುಂಬ ಅಂದರೆ ತುಂಬ ಬೇಜಾರಾಯ್ತಿತ್ತಂತೆ. ಅವನಿಗೆ ತುಂಬ ಅದು ಕಾಡ್ತಿತ್ತಂತೆ. ಆವಾಗ ಅವನು ಒಂದು ಯೋಚನೆ ಮಾಡ್ತಾನಂತೆ. ಅದೇನಂತ ಅಂತಂದರೆ, ಆ ಸತ್ತೋಗಿರೋ ಅಂದರೆ ರಾಜ್ಕುಮಾರನ ಯಾವ ಹುಡುಗಿ ಮದುವೆ ಆಗ್ತಾಳೆ ಅವಳಿಗೆ ತನ್ನ ಅರ್ಧ ರಾಜ್ಯನ ಅವನಿಗೆ ಕೊಡ್ತೀನಿ ಅಂತ ಅವನು ಅಂತ ಸಾರಿಸಿದ್ನಂತೆ ಅದನ್ನು, ಆ ವಿಷಯನ. ಸೊ ಆ ಹುಡುಗಿನ ದತ್ತು ತಗೋಬೇಕು ಅಂತಂದರೆ ದಾನ ತಗೋಬೇಕು ನಾನು ಆ ಹುಡುಗಿನ, ಅರ್ಧ ರಾಜ್ಯ ಕೊಟ್ಟು ಅವಳಿಗೆ ನನ್ನ ರಾಜ್ಕುಮಾರನ ಯಾರು ಮದುವೆ ಆಗ್ತಾರೆ ಅವ್ರನ್ನ ಅಂತ ಡಂಗೂರ ಸಾರಿಸಿದ್ನಂತೆ ಊರಲ್ಲಿ. ಸೊ ತುಂಬ ಜನ ಸತ್ತೋಗಿರೋ ಹುಡುಗನ್ನ ಸತ್ತೋಗಿರೋ ರಾಜ್ಕುಮಾರನ ಯಾರು ಮದುವೆ ಆಗ್ತಾರೆ ಅಂತ ಯಾರೂ ಮುಂದೆ ಬರಲಿಲ್ವಂತೆ. ಬಿಡು ಆಗಲ್ಲ, ಹಂಗೆ ಹಿಂಗೆ ಆ ಥರ ಎಲ್ಲ ಮಾತೆಲ್ಲ ಆಗಿ ಯಾರೂ ಬರಲಿಲ್ವಂತೆ. ಸೊ ರಾಜ್ಕುಮಾರನ ತಗೊಂಡೋಗಿ ಇನ್ನೇನು ಚಿತೆ ಮಾಡಬೇಕು ಅನ್ನೋ ಇದರಲ್ಲಿ ಆ ವಿಷಯ ಒಬ್ಬ ಬಡ ಕುಟುಂಬ ಇವನಿಗೆ ಬ್ರಾಹ್ಮಣನಿಗೆ ಗೊತ್ತಾಯ್ತಂತೆ ಆ ವಿಷಯ. ಸೊ ಅವನಿಗೆ ಒಂದು 4-5 ಜನ ಹೆಣ್ಮಕ್ಳಿದ್ರಂತೆ. ಅವನಿಗೆ ತುಂಬ ಅಂದರೆ ತುಂಬ ಕಷ್ಟ ಇತ್ತು, ಅಂದರೆ ಬಡವ ಕುಟುಂಬದವನಲ್ವ. ಸೊ ತುಂಬ ಕಷ್ಟ ಇತ್ತಂತೆ. ಇನ್ನೊಬ್ಳು ಕಿರಿ ಮಗಳು ಇದ್ಲಂತೆ. ಅವಳನ್ನ ಈ ರಾಜ್ಕುಮಾರನಿಗೆ ಕೊಟ್ಟು ಮದುವೆ ಮಾಡಿದಾಗ ಅರ್ಧ ರಾಜ್ಯ ಸಿಗುತ್ತೆ ಅನ್ನೋ ಖುಷಿಗೆ ಅವನು ಇವಳೊಬ್ಬಳ ತ್ಯಾಗದಿಂದ ನನ್ನ ಬಾಕಿ ಹೆಣ್ಮಕ್ಳು ತುಂಬ ಚೆನ್ನಾಗಿರ್ತಾರಲ್ಲ, ನನ್ನ ಕಷ್ಟ ತೀರುತ್ತಲ್ಲ ಅಂತ ಯೋಚನೆ ಮಾಡಿದಂತೆ. ಆವಾಗ ಆ ಹುಡುಗಿ ಒಪ್ಪಲಿಲ್ವಂತೆ. ಆದ್ರೂ ಕಷ್ಟಪಟ್ಟು ಒಪ್ಪಿಸಿ ಆ ಹುಡುಗಿನ ಒಪ್ಪಿಸ್ಕೊಂಡು ಕರ್ಕೊಬಂದಂತೆ. ಇನ್ನೇನು ರಾಜ್ಕುಮಾರನ ಇನ್ಯಾವ ಹುಡುಗಿನೂ ಮದುವೆ ಆಗಕ್ಕೆ ಬರಲಿಲ್ಲ ಅಂತ ಇನ್ನೇನು ಸಮಾಧಿ ಮಾಡಬೇಕು ಅನ್ನೋಷ್ಟರಲ್ಲಿ ಅವ್ನು ಬಂದು ನನ್ನ ಮಗಳನ್ನ ನಿಮಗೆ
ದಾನ ಮಾಡ್ತೀನಿ ಅಂತ ಹೇಳದ್ನಂತೆ. ಸೊ ಆವಾಗ ಇನ್ನೇನಾಯಿತು ಅಂದ್ಬಿಟ್ಟು ರಾಜ ಮದುವೆ ಮಾಡೋದಕ್ಕೋಸ್ಕರ ಎಲ್ಲ ಏರ್ಪಾಡನ್ನು ಮಾಡಿದ್ನಂತೆ. ಬಟ್ ಏರ್ಪಾಡೆಲ್ಲ ಮಾಡಾದಮೇಲೆ ಮದುವೆ ಕೂಡ ಆಗುತ್ತೆ. ಅಂದರೆ ಸತ್ತೋಗಿರೋ ರಾಜ್ಕುಮಾರನ ಜೊತೆ ಆ ಹುಡುಗಿನ ಮದುವೆ ಮಾಡಿಸ್ತಾರೆ. ಮದುವೆ ಮಾಡಿಸಿದ ತಕ್ಷಣ ಜೋರಾಗಿ ಮಳೆ ಬರುತ್ತೆ. ಅಂದರೆ ತುಂಬ ಜೋರಾಗಿ ಧಾರಾಕಾರವಾಗಿ ಹುಯ್ತಾ ಇರುತ್ತೆ ಮಳೆ. ಅಂದರೆ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ಮಳೆ ಬರ್ತಿರುತ್ತಂತೆ. ಸೊ ಆವಾಗ ಅಲ್ಲಿರೋ ಜನಗಳೆಲ್ಲ ಆಗಲ್ಲ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಏನು ಮಾಡಿಬಿಟ್ರು, ಅವ್ರವ್ರ ಮನೆಗೆ ಅವ್ರವರು ಹೊರ್ಟೋಗ್ಬಿಟ್ರಂತೆ. ರಾಜ ಕೂಡ ಅಷ್ಟೇ, ನಿನ್ನ ಗಂಡನ ಮದುವೆ ಮಾಡಿ ಆಗೋಗ್ಬಿಟ್ಟಿದೆ, ನಿನ್ನ ಗಂಡನ ಚಿತೆ ಆದರೂ ಮಾಡ್ಕೊ, ಏನಾದರೂ ಮಾಡ್ಕೊ, ಇನ್ನು ನಿನಗೆ ಸೇರಿದ್ದಮ್ಮ ಅಂತಂದ್ಬಿಟ್ಟು ಏನು ಮಾಡಿದ್ರು, ರಾಜನೂ ಕೂಡ ಮಂತ್ರಿ ಜೊತೆ ಎಲ್ಲರೂ ಮನೆಗೂ ಅವ್ರವ್ರ ಅರಮನೆಗೆ ಹೊರ್ಟೋಗ್ಬಿಟ್ರಂತೆ. ಸೊ ರೈತನೂ ಅಷ್ಟೇ, ನಿನ್ನ ಮದುವೆ ಮಾಡೋಗ್ಬಿಟ್ಟಿದೆ ಕಮ್ಮ, ನಿನಗೆ ನಿನ್ನ ಇಷ್ಟ, ನೀನು ಏನಾದರೂ ಮಾಡ್ಕೊ, ನನ್ನ ಕೈಲಿ ಆಗಲ್ಲ, ಇನ್ನು ಮುಗೀತು ಅಂತಂದ್ಬಿಟ್ಟು ಅವನು ಕೂಡ ಆ ಹುಡುಗಿನ ಅಲ್ಲೇ ಬಿಟ್ಬಿಟ್ಟು ಹೊರ್ಟೋಗ್ಬಿಟ್ನಂತೆ. ಸೊ ಆ ಹುಡುಗಿ ಅವಾಗ ಏನು ಮಾಡಬೇಕು, ತುಂಬ ಅಳ್ತಿದ್ಲಂತೆ. ಈ ಥರ ಆಯ್ತಲ್ಲ, ನಾನು ಏನು ಪಾಪ ಮಾಡಿದ್ದೆ, ನಾನು ಏನು ಕರ್ಮ ಮಾಡಿದ್ದೆ, ನನಗೆ ಯಾಕೆ ಸತ್ತೋಗಿರೋ ರಾಜ್ಕುಮಾರನ ಜೊತೆ ಮದುವೆ ಆಯಿತು, ನಾನೇನು ತಪ್ಪು ಮಾಡಿದ್ದೆ ಅಂತಂದ್ಬಿಟ್ಟು ಆ ಟೈಮಲ್ಲಿ ಅವಳು ಶಿವನ್ನ ಭಕ್ತಿಯಿಂದ ಬೇಡ್ಕೋತಿದ್ಲಂತೆ. ನಾನೇನು ತಪ್ಪು ಮಾಡಿದೆ, ನನಗೆ ಯಾಕೆ ಈ ಥರ ಮಾಡಿದೆ ಅನ್ನೋ ಥರ ಎಲ್ಲ ಭಕ್ತಿಯಿಂದ ಬೇಡ್ಕೋತಿದ್ದು. ತುಂಬ ಅವಳು ಪೂಜಿಸ್ತಿದ್ಲಂತೆ ಶಿವನ್ನ. ನಾನು ಇಷ್ಟು ಭಕ್ತಿಯಿಂದ ನಿನಗೆ ಪೂಜೆ ಕೂಡ ಮಾಡಿದ್ರು ನನಗೆ ಯಾಕೆ ಈ ಥರ ಮಾಡಿದೆ ಅಂತ ಭಕ್ತಿಯಿಂದ ಬೇಡ್ಕೋತಿದ್ದಾಗ ಆ ವಿಷಯ ಪಾರ್ವತಿ ದೇವಿಗೆ ತುಂಬ ಇಷ್ಟ ಆಗಿ ಶಿವ ಮತ್ತು ಪಾರ್ವತಿಯಲ್ಲಿ ಪ್ರತ್ಯಕ್ಷ ಆಗ್ತಾರಂತೆ. ಸೊ ಪ್ರತ್ಯಕ್ಷ ಆಗಿ ಆ ಹುಡುಗಿ ಕಷ್ಟನ ಅವರು ಕೇಳ್ತಾರಂತೆ, ಏನಾಯಿತು ಅಂತ. ನಿನಗೇನಾದರೂ ವರ ಬೇಕಾ ಅಂತ ಕೇಳಿದಾಗ, ನನಗೆ ಯಾವುದೇ ಥರ ವರ ಬೇಡ, ನನಗೆ ನನ್ನ ಗಂಡನ ಜೊತೆ ಬಾಳಬೇಕು, ನನ್ನ ಗಂಡನ ಬದುಕಿಸ್ಕೊಡಿ ಅಂತ ಅವಳು ಭಕ್ತಿಯಿಂದ ಬೇಡ್ಕೋತಾಳಂತೆ. ಸೊ ಆವಾಗ ಆಯಿತು ಅಂದ್ಬಿಟ್ಟು ಅವರು ಆ ಸತ್ತೋಗಿರೋ ರಾಜ್ಕುಮಾರನ ಬದುಕಿಸ್ತಾರಂತೆ. ಅವನಿಗೆ ಎಚ್ಚರ ಆದಾಗ ಅವನಿಗೆ ಎಲ್ಲ ವಿಷಯನೂ ಹೇಳ್ತಾರೆ, ಹಿಂಗೆ ನೀನು ಸತ್ತೋಗ್ಬಿಟ್ಟಿದ್ದೆ, ಅರ್ಧ ರಾಜ್ಯ ನನಗೆ ಕೊಡ್ತೀನಿ ಅಂತ ಅಂದರು, ಅದಕ್ಕೆ ನಾನು ನಿನ್ನ ಜೊತೆ ಮದುವೆ ಆದೆ, ನಮ್ಮಪ್ಪ ಆಸೆಯಿಂದ ಈ ಥರ ಮಾಡಿದ್ರು ಅಂತ ಎಲ್ಲ ವಿಷಯನೂ ಎಕ್ಸ್ಪ್ಲೇನ್ ಮಾಡಾದಮೇಲೆ ಸೊ ಅವನಿಗೂ ಜೀವ ಬಂದು ಅವರಿಬ್ಬರೂ ಶಿವ ಪಾರ್ವತಿ ಅವ್ರಿಗೆ ನಮಸ್ಕಾರ ಮಾಡ್ತಾರಂತೆ. ನಮಸ್ಕಾರ ಮಾಡಾದಮೇಲೆ ಅವರು ಶಿವ ಮತ್ತು ಪಾರ್ವತಿ, ನೀನು ಇದೇ ದಿನ ಅಂದರೆ ಬರೋ ಪ್ರತಿ ವರ್ಷ ಕೂಡ ಇದೇ ಭೀಮನ ಅಮಾವಾಸ್ಯೆ ದಿನ ನೀನು ಗಂಡನ ಪಾದ ಪೂಜೆ ಮಾಡಿದ್ರೆ ಅವನಿಗೆ ಆಯಸ್ಸು, ಆರೋಗ್ಯ, ಸಂಪತ್ತು ಎಲ್ಲ ಕೂಡ ಲಭಿಸುತ್ತೆ, ಅವನ ಆಯಸ್ಸು ಗಟ್ಟಿಯಾಗಿರುತ್ತೆ, ಈ ರಥನ ನೀನು ಬಿಡಬೇಡ, ಆಚರಣೆ ಮಾಡು ಅಂತ ಹೇಳಿದ್ನಂತೆ. ಸೊ ಅವತ್ತಿಂದ ಇಲ್ಲಿವರೆಗೂ ಈ ಸಂಪ್ರದಾಯ ರಥ ಸ್ಟಾರ್ಟ್ ಆಗಿದೆ. ಸೊ ಇಷ್ಟೆಲ್ಲ ಆದಮೇಲೆ ಅವರು ಮತ್ತೆ ಅರಮನೆಗೆ ಹೋದ್ರಂತೆ. ಅರಮನೆಗೆ ಹೋದ್ಮೇಲೆ ಅಲ್ಲಿ ರಾಜನಿಗೆ ಎಲ್ಲ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗುತ್ತಂತೆ, ಈ ಸತ್ತೋಗಿರೋ ರಾಜ್ಕುಮಾರ ಯಾವ ಥರ ಹೇಗೆ ಬಂದ, ಏನಾಯಿತು ಅಂತ ಹೇಳಿದಾಗ ಎಲ್ಲ ವಿಷಯನೂ ಅವ್ರ ಜೊತೆ ಹೇಳ್ತಾರಂತೆ. ಹೇಳಿದಾಗ ಅವನು ತನ್ನ ಸೊಸೆ ಆ ಹುಡುಗಿ ಕಾಲಿಗೆ ನಮಸ್ಕಾರ ಮಾಡಿ, ನೀನು ನನ್ನ ಮನೆಯ ದೇವತೆ, ನೀನೇ ಇನ್ನು ನನ್ನ ಮಗನ ಬದುಕಿಸ್ಕೊಟ್ಟಿದ್ಯಾ, ಇನ್ನು ನನ್ನ ರಾಜ್ಯನ ನೀನೇ ನಡ್ಸ್ಕೊ ಹೋಗ್ಬೇಕು ಅಂತ ಅಂದ್ಬಿಟ್ಟು ಆ ಮಗನ ಸೊಸೆಗೆ ಜವಾಬ್ದಾರಿನ ಕೊಡ್ತಾನಂತೆ. ಸೊ ಇದು ಜ್ಯೋತಿರ್ಭೀಮ ಅಮಾವಾಸ್ಯೆಯ ವಿಶೇಷತೆ. ನನಗೆ ಗೊತ್ತಿರೋ ಅಷ್ಟು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಮತ್ತು ನಾನು ಪದಗಳನ್ನ ಬಳಸುವಾಗ ಸ್ವಲ್ಪ ಆ ಕಡೆ ಈ ಕಡೆ ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಸೊ ದಯವಿಟ್ಟು ಸಾರಿ, ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಸೊ ಇದು ಪತಿ ಸಂಜೀವಿನಿ ರಥ ಅಥವಾ ಜ್ಯೋತಿರ್ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ. ಸೊ ಭೀಮನಂತ ಶಕ್ತಿಶಾಲಿ ಆಗಲಿ ಗಂಡ ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿ ಒಬ್ಬೊಬ್ಬರು ಭೀಮನ ಹುಟ್ಟಿದ ದಿನ ಅಂತಲೂ ಹೇಳ್ತಾರೆ. ಒಬ್ಬೊಬ್ಬರ ರೀತಿಯಲ್ಲಿ ಈ ರಥ ಇರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ನಾನು ಕೂಡ ಅಷ್ಟೇ ಭಕ್ತಿಯಿಂದ ನನ್ನ ಗಂಡನಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಯಾರೇ ಆಗಿರ್ಬೋದು, ದಯವಿಟ್ಟು ಅಂದರೆ ಎಕ್ಸ್ಪೆಕ್ಟೇಷನ್ಗಿಂತ ಅರ್ಥ ಮಾಡಿಕೊಂಡು ಪೂಜೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಪೂಜೆ ಮುಗಿಸಾದ್ಮೇಲೆ ನೀವು ವಿಡಿಯೋನ ನೋಡ್ತಾ ಇದ್ರಿ ಅಂತ ಅನ್ಕೋತೀನಿ. ಸೊ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬಂದ್ವಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.